ಹೆಸರು ಮಲ್ಲಿಕಾರ್ಜುನ ಅಂದ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಫುಡ್ ಅಂಡ್ ಸಿವಿಲ್ ಸಪ್ಲೈ KGF ಏರಿಯಾ. ಇದರ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಹಿಂದೂ ಕೋಲಾರ ಕನ್ನಡ ದಿನಪತ್ರಿಕೆಯವರ ಶ್ರೀ ಬಾಲನ್ ಎನ್ನುವರು ನಮಗೆ ಫೋನ್ ಮಾಡ್ತಾನೆ. ಫೋನಲ್ಲಿ ಪಂಡಾರ್ ಲೈನ್ ವಾರ್ಡ್ ಹತ್ರ ಗ್ಯಾಸು ಅನ್ಅಥರೈಸ್ ಆಗಿ ರಿಫಿಲಿಂಗ್ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಮಾಹಿತಿ ಕೊಡ್ತಾರೆ. ಆ ಮಾಹಿತಿ ಆಧಾರದ ಮೇಲೆ ನಾವು ಮತ್ತು ನಮ್ಮ ಫುಡ್ ಇನ್ಸ್ಪೆಕ್ಟರ್ ರಘುರವರು ಈ ಒಂದು ಪ್ರದೇಶಕ್ಕೆ ಬರ್ತೀವಿ. ಈ ಪ್ರದೇಶಕ್ಕೆ ಬರ್ತಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಗ್ಯಾಸ್ ರಿಫಿಲ್ ಮಾಡ್ತಿದ್ದಂಥ ವ್ಯಕ್ತಿ ತಪ್ಪಿಸ್ಕೊಂಡು ಓಡೋಗ್ಬಿಡ್ತಾನೆ. ನಾವು ಬಂದ ತಕ್ಷಣ ಓಡೋಗ್ತಾನೆ. ನಾವು ಇಲ್ಲಿ ಬಂದು ಪರಿಶೀಲನೆ ಮಾಡಲಾಗಿ ಸುಮಾರು 76 ಕಮರ್ಷಿಯಲ್ ಸಿಲಿಂಡರ್ಗಳು ಇರ್ತವೆ ಹಾಗೂ ಸುಮಾರು 50 ಡೊಮೆಸ್ಟಿಕ್ಕು HP ಗ್ಯಾಸ್ ಕಂಪ್ನಿದು ಮತ್ತು 10 ಡೊಮೆಸ್ಟಿಕ್ಕು ಪ್ರೈವೇಟ್ ಗ್ಯಾಸ್ ಕಂಪ್ನಿ ಇರ್ತದೆ. ಒಟ್ಟು 136 ಸಿಲಿಂಡರ್ಗಳು ಈ ಜಾಗದಲ್ಲಿ ಇರ್ತದೆ ಹಾಗೂ ಒಂದು ವೆಹಿಕಲ್ ಇರ್ತದೆ. ಆ ವೆಹಿಕಲ್ನಲ್ಲೂ ಸುಧಾ ಈ 136 ಸಿಲಿಂಡರಲ್ಲಿ ಸುಮಾರು ಸಿಲಿಂಡರ್ ವೆಹಿಕಲ್ ಅಲ್ಲಿ ಇರ್ತದೆ. ಗಾಡಿ ನಂಬರ್ KA03 ALO 655 ಟವೇರಾ ಅನ್ನೋ ಒಂದು ಗಾಡಿ ಇರ್ತದೆ. ಈ ಎಲ್ಲ ಇದನ್ನು ಸುಧಾ ಈಗ ಪೊಲೀಸ್ ಸಮಕ್ಷಮದಲ್ಲಿ ಮಾಜಿ ನಡೆಸಿ ಪಂಚನಾಮೆ ಮಾಡಿ ಇದನ್ನು ಸೀಜ್ ಮಾಡಿ ಪೊಲೀಸ್ನವರಿಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ. ಈ ಇಲ್ಲಿಗಲ್ ಚಟುವಟಿಕೆ ಯಾರು ನಡೆಸ್ತಾ ಇದ್ದಾರೆ ಅವ್ರನ್ನ ಪತ್ತೆ ಮಾಡಿ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀವಿ. ಸರ್, ಇದು ಈ ಮಿಷನರೀಸ್ ಈ ವ್ಯವಸ್ಥೆಗಳೆಲ್ಲ ನೋಡ್ತಿದ್ರೆ ತುಂಬಾ ದಿನದಿಂದ ಮಾಡ್ತೀವಿ. ನಮ್ಮ ಗಮನಕ್ಕೆ ಬಂದಿರಲಿಲ್ಲ ಇದು. ನಮ್ಮಲ್ಲಿ ಇದು ರೋಡಿಂದ ಹೊಳಗಿರೋದ್ರಿಂದ ಯಾರು ಇಲ್ಲಿ ಬಂದು ನೋಡಿರಲ್ಲ. ಇನ್ಮೇಲೆ ಈ ತರ ಏನಾರ ಆಗ್ದಂಗೆ ನಾವು ಎಚ್ಚರಿಕೆ ಇಲ್ಲ, ನಮ್ ಗಮನಕ್ಕೆ ಬಂದಿರಲಿಲ್ಲ. ಇನ್ಮೇಲೆ ನೋಡ್ಕೋಬೇಕಾದ್ರೆ ಎಚ್ಚರಿಕೆಯಿಂದ ಮಾಡ್ಬೇಕಾಗುತ್ತೆ. ನೀವು ಒಳಗೆ ಪರಿಶೀಲನೆ ಮಾಡಿದಾಗ ತುಂಬಾ ಹಳೇದು, ಇದು ಬಿಲ್ಡಿಂಗ್ ಹಳೇದಿದೆ. ಇದು ಸುಮಾರು ದಿನದಿಂದ ನಡೀತಾ ಇದೆ ಅಂತ ಕಂಡು ಬರ್ತದೆ. ಇದು ನೋಡಿದಂತ ಸಂದರ್ಭದಲ್ಲಿ ಆತರ ಕಾಣ್ತಾ ಇದೆ. ಅದು ನಮ್ಮ ಮಾಹಿತಿ ಕೊಟ್ಟೋದ್ರಿಗೆ ಸುಮಾರು ಧನ್ಯವಾದಗಳು ಅಂತ ಹೇಳ್ತಾ ಇದ್ವಿ. ಈ ಸಂದರ್ಭದಲ್ಲಿ ಅದನ್ನ ನಾವು ಈಗ ಎಲ್ಲಾನು ಸೀಜ್ ಮಾಡಿ ಮಾಜರ್ ಮಾಡಿ ಆ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಅನ್ನ ಲಾಡ್ ಮಾಡ್ತೀವಿ. ವ್ಯಕ್ತಿ ಯಾರೋದ್ರಿಂದ ಪೊಲೀಸರು ಕಂಪ್ಲೇಂಟ್ ತಗೊಂಡ್ಮೇಲೆ ಪತ್ತೆ ಮಾಡ್ತಾರೆ. ಸರ್, ಈ ಲ್ಯಾಂಡ್ ಸಂಬಂಧಪಟ್ಟಂಗೆ ಅವ್ರ ಮೇಲೆ ಏನಾದ್ರು ಈಗ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. IO ಪೊಲೀಸ್ ಆಗ್ತಾರೆ. ಅವರು ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗುತ್ತೆ. ನಾವು ಈ ಲ್ಯಾಂಡ್ ಯಾರ್ದು ಅಂತ ಹೇಳಿ ಅವ್ರಿಗೆ ಈ ತರದಂತ ಇಲ್ಲಿ ಮಾಜರ್ ಒಳ್ಳೆ ಕೇಳ್ಕೊಳ್ತೀವಿ. ಕೇಳಿದ ಸಂದರ್ಭದಲ್ಲಿ IO ಅವರು. ಸರ್, ಈ ನಗರ ಪ್ರದೇಶದಲ್ಲಿ ಅಂತಂದ್ರೆ ಸಿಟಿ ಸೆಂಟರ್ಗಳಲ್ಲೇ ಈ ತರ ಮಾಡ್ತಿದ್ದಾಗ ತಮ್ಮ ಗಮನಕ್ಕೆ ಇಲ್ಲ ಸರ್, ಇದು ನಮ್ ಗಮನಕ್ಕೆ ಬಂದಿರಲಿಲ್ಲ. ನಾನು ಯಾಕಂದ್ರೆ ಹೊಸವಾಗಿರೋದ್ರಿಂದ ಇಲ್ಲಿಗೆ ಬಂದಿರಲಿಲ್ಲ. ನೋಡ್ತೀವಿ, ಕ್ರಮ ತಗೊಳ್ತೀವಿ. ಸರ್, ಇದು ಭಾಗಿಯಾಗಿರೋದಂದ್ರೆ ಭಾರತ್, HP, ಇಂಡಿಯನ್, ಟೋಟಲ್ ಗ್ಯಾಸ್ ಮತ್ತೆ ಈ ಯಾವ್ದು ಇಂಡಿಯನ್ ಇನ್ನೊಂದು ಭಾಗ ಇದೆಯಲ್ವಾ ಸರ್, ಯಾವ್ದು ಕಿಚನ್ ಲಿಂಕ್ ಅಂತ, ಇವರು ಕೂಡ ಭಾಗಿಯಾಗಿದ್ದಾರೆ ಅಂತ. ಸರ್, ನಾವು ಅವರು ಭಾಗಿಯಾಗಿದ್ದಾರೆ ಅಂತ ನಾವು ಹೇಳಕ್ ಆಗಲ್ಲ. ಇವಾಗ ಅದು ಪರಿಶೀಲನೆ ನಂತರ IO ಗೊತ್ತಾಗುತ್ತೆ. ಆ ನಂತರ ಮಾಡ್ಬೇಕಾಗುತ್ತೆ. ಅಲ್ಲ, ನಾವು ಗಮನಿಸಿದಾಗ ನೇರವಾಗಿ HP ಗೋಡನ್ ಇಂದಾನೆ ಬರ್ತಿತ್ತು ಸಿಲಿಂಡರ್ಗಳು. ಹೌದು, ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ ಸರ್. ಪರಿಶೀಲನೆ ಮಾಡಿ ಕ್ರಮ ತಗೊಳ್ತೀವಿ. ಥ್ಯಾಂಕ್ ಯು ಸರ್. ಇದು ಕಮರ್ಷಿಯಲ್ ಡೊಮೆಸ್ಟಿಕ್ ಎಷ್ಟಿದೆ ಸರ್? ಕಮರ್ಷಿಯಲ್ 76 ಸಿಲಿಂಡರ್ ಇದೆ. ಡೊಮೆಸ್ಟಿಕ್ 60 ಸಿಲಿಂಡರ್ ಇದೆ. ಒಟ್ಟು 136 ಸಿಲಿಂಡರ್. ಯಾವ ಏಜೆನ್ಸಿಯಿಂದ ಬಂದಿದೆ ಅಂತ? ಏಜೆನ್ಸಿಯಿಂದ ಯಾವ್ದು ಅಂತ ಪಕ್ಕ ನಮ್ಗೆ ಗೊತ್ತಾಗಿಲ್ಲ, ಮಾಹಿತಿ ಇಲ್ಲ. ರೀಫಿಲ್ಲಿಂಗ್ ಯಾವ ತರ ಮಾಡಿದ್ದಾರೆ? ಇಲ್ಲಿ ಒಳಗೆ ಮಾಡ್ತಾ ಇದ್ದಾರೆ. ಒಳಗೆ ಮಿಷಿನ್ ಎಲ್ಲ ಇಟ್ಕೊಂಡಿದ್ದಾರೆ. ಮಿಷಿನ್ ಡೊಮೆಸ್ಟಿಕ್ ಇಂದ ಕಮರ್ಷಿಯಲ್ಗೆ ರಿಫಿಲ್ ಮಾಡ್ತಾ ಇದ್ದಾರೆ. ಇಲ್ಲಿಗಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ದೂರ ನೀಡಿದ್ದಾರೆ ಸರ್? ದೂರ ಈಗ ಮಾಡ್ತಾ ಇದೀವಿ, ಮಾಜರ್ ಮಾಡ್ತಾ ಇದೀವಿ. ಇದೆಲ್ಲ ವಶಪಡಿಸ್ಕೊಂಡು ಪೊಲೀಸ್ಗೆ ದೂರ ಮಾಡ್ತಾ ಇದ್ವಿ. ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದ ಇದು ಯಾರ್ದು ಏನು ಅಂತ ಗೊತ್ತಾಗುತ್ತೆ. ಥ್ಯಾಂಕ್ ಯು. ನಮಗ್ ಬಂದಿರೋ ಮಾಹಿತಿ ನಾಗಿನ್ ಏಜೆನ್ಸಿ ಅವ್ರ ಕಡೆಯಿಂದ ಏನೋ ಇಲ್ಲಿ ಯಾವ್ದು ಬೋರ್ಡ್ ಏನು ಹಾಕಿಲ್ಲ. ನಮ್ಗೆ ಗೊತ್ತಾಗ್ತಾ ಇಲ್ಲ. IO ಮಾಡ್ತಾರೆ, ಪೊಲೀಸ್ ಮಾಡ್ತಾರೆ. ಅವ್ರ ಕಂಪ್ಲೇಂಟ್ ಕೊಡ್ತೀನಿ ನಂತರ. ಈಗ ಮುಂದಿನ ಕಾರ್ಯಕ್ರಮ